ಸೈನಿಕರ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಕ್ತಿಯನ್ನ ಸಾಮರ್ಥ್ಯವನ್ನ ಇಡೀ ನಾಡಿಗೆ ತೋರಿಸೋದಕ್ಕೋಸ್ಕರ ಸೇರ್ಕೊಂಡಿರುವಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಇವತ್ತು ನಾವೊಂದು ಯುದ್ಧಕ್ಕೆ ತಯಾರಾಗ್ತಾ ಇದ್ದೀವಿ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸಾಹೇಬರು ಬುದ್ಧನ ತರ ಕೂತ್ಕೊಳ್ಬೇಕು, ಸರ್ಕಾರ ನಮ್ದಿದೆ, ಶಾಂತಿಯುತವಾಗಿ ಆಡಳಿತ ಮಾಡಬೇಕು, ಬುದ್ಧನ ತರ ನಾವಿರ್ಬೇಕು ಅಂತ ನಾವು ಸುಮ್ಮನೆ ಇದ್ವಿ. ಆದ್ರೆ ಕುಮಾರಸ್ವಾಮಿ ಅವರು, ಭಾರತೀಯ ಜನತಾ ಪಾರ್ಟಿಯವರು ಮಹಾನ್ ಸುಳ್ಳುಕೋರರು, ಮೋಸಗಾರರು ಒಟ್ಟಾಗಿ ಇವತ್ತು ಅವರು ನಮ್ಮನ್ನ ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ. ಅವತ್ತು ತಡೆ ತಪ್ಪಿ ಅವರೆಲ್ಲರೂ ಕೂಡ ಒಡಿಸ್ಕೊಂಡು ಪಾಪ ಮರ್ತೋಗಿದ್ದಾರೆ. ಬಳ್ಳಾರಿಯ ಪಾದಯಾತ್ರೆಯ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ, ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೆ ಇವತ್ತು ತಡೆ ತಟ್ಟೋದಕ್ಕೆ ಇವರು ಬಂದಿದ್ದಾರೆ. ತಕ್ಕ ಉತ್ತರವನ್ನ ಕೊಡೋದಕ್ಕೆ ನಾವು ನೀವುಗಳು ತಯಾರಾಗಿ ನಿಂತ್ಕೊಳ್ಬೇಕು. ತಯಾರಾಗಿದ್ದೀವಿ ತಾನೇ? ಮಾತಾಡ್ರಿ, ಒಬ್ಬರಿಬ್ಬರು ಮಾತನಾಡೋದಲ್ಲ, ಈ ಸಭೆಯಲ್ಲಿರೋರು ಎಲ್ಲರೂ ಮಾತಾಡ್ಬೇಕು. ತಯಾರಿದ್ದೀರಿ ತಾನೇ? ತಯಾರಾಗೋಣ. ಡಿವಿಜಿ ಅವರು ಮಂಕುತಿ ಮತ್ ಗದ್ದಲ್ ಬಹಳ ಸುಂದರವಾದ ಒಂದು ಮಾತು ಹೇಳ್ತಾರೆ. ಬಾಲಣ್ಣ ಅವರೇನ್ ಹೇಳ್ತಾರೆ ಅಂತಂದ್ರೆ, ದ್ರಾಕ್ಷಾರಸವೇನಲ್ಲ ಜೀವನದ ತಿರುಳಾರ್ಗಂ, ಇಕ್ಷು ದಂಡದ ಓಲ್ ಅದು ಕಷ್ಟ ಭೋಜನವು, ದಕ್ಷತೆಯ ನಿಡಿಯುವನಿಗೆ ಒಂದೆರಡು ಗುಟುಕು ರಸ, ಮಾಕ್ಷಿಕರು ನಿಕ್ಕೆಲ್ಲ ಮಂಕುತಿಮ್ಮ ಅಂತ ಹೇಳ್ತಾರೆ. ಏನ್ ಹಾಗಂತಾರೆ ಅಂದ್ರೆ, ಜೀವನ ಗ್ರೇಪ್ ವೈನ್ ತರ ಇರೋದಂತೆ. ಅದರೊಳಗೆ ರಾಜಕೀಯ ಜೀವನ ಅಂತೂ ಖಂಡಿತ ಗ್ರೇಪ್ ವೈನ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಕಬ್ಬಿನ ಜಲ್ಲೆ ಇದ್ದಂಗೆ, ಯಾವನ್ ಹಲ್ಲು ಗಟ್ಟಿಯಾಗಿರುತ್ತೋ, ಯಾವನಿಗಿನ ಆಗದು ರಸ ಜೀರ್ಣಿಸ್ಕೊಳ್ಳೋ ತಾಕತ್ತಿರುತ್ತೋ ಅವನಿಗೆ ಒಂದೆರಡು ಗುಟುಕು ರಸ ಸಿಗುತ್ತೆ. ಹೇಡಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವನು ಮುಗಿದು ಬಿಸಾಡಿರೋದ್ರ ಮೇಲೆ ಕೂತ್ಕೊಳ್ಳೋ ನಡಗಳಾಗಿರ್ತಾರೆ. ಇವತ್ತು ಜನತಾದಳದವರು ಮತ್ತು ಬಿಜೆಪಿಯವರು ಆ ಕೆಲಸ ಮಾಡಕ್ ಹೋಗಿದ್ದಾರೆ. ಯಾಕೆ ಅಂತಂದ್ರೆ 136 ಸೀಟ್ಗಳನ್ನ ಪಡೆಯೋದ್ರ ಮೂಲಕ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಹಲ್ಗಟ್ಟಿಯಾಗಿದೆ, ನಾವು ತಾಕತ್ತಿನಿಂದ ಆಡಳಿತ ಮಾಡ್ತೀವಿ ಅಂತ ಇಡೀ ರಾಜ್ಯಕ್ಕೆ ತೋರಿಸಿದ್ದಾರೆ. ಆದ್ರೆ ಇವರು ಅದನ್ನ ನೋಡಿ ಸಹಿಸಿಕೊಳ್ಳಕ್ಕಾಗದೆ, ನಿನ್ನೆ ಕುಮಾರಸ್ವಾಮಿ ಅವರ ಭಾಷಣ ನೀವು ಕೇಳಿರ್ಬೇಕು. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ 10 ವರ್ಷ ನಾವೇ ಆಳ್ವಿಕೆ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಸರ್ಕಾರವನ್ನ, ಸಿದ್ದರಾಮಯ್ಯನವರ ಸರ್ಕಾರನ 10 ತಿಂಗಳು ಬಾಳಕ್ ಬಿಡಲ್ಲ, ನಾವು ಕಿತ್ತಾಕೋದಕ್ಕೋಸ್ಕರ ಬಿಜೆಪಿ ಮತ್ತು ಜೆಡಿಎಸ್ ನವರು ಒಂದಾಗಿದ್ದೀವಿ ಅಂತ ಹೇಳ್ತಾ ಇದ್ರು. ಮಾನ್ಯ ಎಚ್ ಎಂ ರೇವಣ್ಣ ಸಾಹೇಬರು ಬಂದಿದ್ದಾರೆ. ಮಾನ್ಯ ರೇವಣ್ಣ ಸಾಹೇಬರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈ ಸರ್ಕಾರವನ್ನ ಕಿತ್ತಾಕೋದಕ್ಕೆ ನಾವಿಬ್ರು ಒಂದಾಗಿದ್ದೀವಿ ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಅನ್ನ ಕಿತ್ತಾಕೋದೇ ನಮ್ ಗುರಿ ಅಂತ ಹೇಳ್ತಾ ಇದ್ರು. ನಾನು ಹೇಳಕ್ ಬಯಸ್ತೀನಿ ಕುಮಾರಣ್ಣ, ಕಾಂಗ್ರೆಸ್ ಅನ್ನ ಕಿತ್ತಾಕೋದಕ್ಕೆ ಬ್ರಿಟಿಷರ ಕೈಯಲ್ಲೇ ಆಗಲಿಲ್ಲ. ಕಾಂಗ್ರೆಸ್ ಅನ್ನ ಕಿತ್ತಾಕ್ತೀವಿ ಅಂತ ಹೇಳಿ ಮೋದಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಹೊರಟರು. ಆದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿ ರಾಜಕಾರಣ ಮಾಡಕ್ ಹೋದ್ರು. ಆದ್ರೆ ಅಯೋಧ್ಯೆಯಲ್ಲೇ ಕಾಂಗ್ರೆಸ್ ಗೆದ್ದಿದೆ. ಆ ಮೂಲಕ ಕಾಂಗ್ರೆಸ್ ಈ ದೇಶದಲ್ಲಿ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಸಂದೇಶವನ್ನ ಇಡೀ ದೇಶಕ್ಕೆ ನಾವು ಕೊಟ್ಟು ಹಾಕಿದೆ. ಪ್ರೀತಿಯ ಬಂಧುಗಳೇ, ನಾನು ನಿನ್ನೆ ಕೂಡ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಬಿಜೆಪಿ ಅವರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂತಂದ್ರೆ, ಜನತಾದಳ ಮತ್ತು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಮೂಡಾದಲ್ಲಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ಪತ್ರಿಕೆಗಳಲ್ಲಿ ಈ ರೀತಿಯಾದ ಕಳೆದ ಚುನಾವಣೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ನಾನು ಬಾಲಣ್ಣ ಅವರನ್ನು ಕೇಳ್ಕೊಳ್ತೀನಿ ಮತ್ತು ಈ ಭಾರತದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಕೇಳ್ಕೊಳ್ತೀನಿ, ಇದು ನಾವು ಹಾಕ್ಸಿರೋದಲ್ಲ, ಭಾರತೀಯ ಜನತಾ ಪಾರ್ಟಿಯವರು ಮಾಡುವಂತ ಪ್ರಕಟಣೆ ಇದು. ಎಲ್ಲೆಲ್ಲಿ ಬ್ಯಾನರ್ ಇದೆಯೋ ಆ ಬ್ಯಾನರ್ಗಳಲ್ಲಿ ದಯವಿಟ್ಟು ಇದನ್ನ ಪ್ರಿಂಟ್ ಹಾಕಿಸಿ, ಪೋಸ್ಟರ್ಗಳನ್ನು ಹಾಕಿಸಿ, ಬಿಜೆಪಿಯವರು ಜನತಾದಳದವರ ಬಗ್ಗೆ, ದೇವೇಗೌಡರ ಕುಟುಂಬದ ಬಗ್ಗೆ, ಕುಮಾರಸ್ವಾಮಿ ಅವರ ಕುಟುಂಬದ ಬಗ್ಗೆ ಏನ್ ಆರೋಪ ಮಾಡಿದ್ರು, ಇವತ್ತು ಅವರೇ ಕೈ ಇಟ್ಕೊಂಡು ಇವತ್ತು ಜನಗಳ ಮುಂದೆ ಎಂಥ ಸುಳ್ಳುಗಳನ್ನ, ನಾಟಕಗಳನ್ನ ಆಡ್ತಾ ಇದ್ದಾರೆ ಅನ್ನೋದನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರದು. ಪ್ರೀತಿಯ ಬಂಧುಗಳೇ, ಈಗ ತಾನೇ ನಮ್ಮ ಈ ವೇದಿಕೆಯ ಮುಂಭಾಗಕ್ಕೆ ಕರ್ನಾಟಕ ರಾಜ್ಯದ ಗೃಹ ಸಚಿವರು, ಹಿರಿಯ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ವೇದಿಕೆಯ ಕಡೆಗೆ ಬರ್ತಾ ಇದ್ದಾರೆ. ಹಾಗೆ ಕರ್ನಾಟಕ ರಾಜ್ಯದ ಹಿರಿಯ ನಾಯಕರು, ಸಜ್ಜನರು, ಕಾಂಗ್ರೆಸ್ ಪಕ್ಷದ ಶಕ್ತಿಯಾಗಿರುವಂತಹ ಮಾನ್ಯ ಕೆ ಜೆ ಜಾರ್ಜ್ ಸಾಹೇಬರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ. ಹಾಗೆ
ನಮ್ಮೆಲ್ಲರ ಹಿರಿಯಣ್ಣ ಶಾಸಕರಾಗಿರುವಂತ ಶಿವಲಿಂಗೇಗೌಡರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ. ಇನ್ನೇನು ನಿನ್ನೆ ತಾನೇ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಇತ್ತು. ಇನ್ನೆರಡು ದಿವಸಕ್ಕೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಹುಟ್ಟುಹಬ್ಬ ಕೂಡ ಇದೆ. ಕಾಂಗ್ರೆಸ್ ಪಕ್ಷದ ಈ ಜನಾಂದೋಲನ ಸಮಿತಿಯ ವತಿಯಿಂದ ಮಾನ್ಯ ಪರಮೇಶ್ವರ್ ಸಾಹೇಬರನ್ನ, ಮಾನ್ಯ ಜಾರ್ಜ್ ಸಾಹೇಬರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯನ್ನು ತೊಟ್ಟಿ ನೀವೆಲ್ಲರೂ ಕೂಡ ಅವರಿಗೆ ಸ್ವಾಗತವನ್ನು ಕೋರಬೇಕು. ನಾನು ಕೋರಿಕೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬಾಲಣ್ಣ ಇರ್ಬೋದು, ನಮ್ಮ ಜಮೀರಣ್ಣ ಇರ್ಬೋದು, ಮೈಸೂರು ಶಿವಲಿಂಗೇಗೌಡರು ಬರ್ತಿದ್ದಾರೆ, ಅವ್ರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ. ಅರಸೀಕೆರೆಯ ಶಾಸಕರಾದಂತ ಶಿವಲಿಂಗೇಗೌಡರು, ಲಿಂಗಪ್ಪನವರು ಕೂಡ ಬಂದಿದ್ದಾರೆ, ಮಾನ್ಯ ನಾಯಕರಾದಂತ ಲಿಂಗಪ್ಪನವರು, ಅವ್ರಿಗೆ ಕೂಡ ಸ್ವಾಗತ. ಪ್ರೀತಿಯ ಬಂಧುಗಳೇ, ಇವತ್ತು ಯಾರನ್ನ ಎದುರುಗಡೆ ಇಟ್ಕೊಂಡು ಈ ರಾಜಕಾರಣವನ್ನ ಮಾಡಕ್ ಬರ್ತಿದ್ದಾರೆ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತು. ನೀವೆಲ್ಲ ಅನೇಕ ಜನ ರಾಜಕಾರಣಿಗಳನ್ನ ನಾವೆಲ್ಲರೂ ನೋಡಿದ್ದೀವಿ. ಆದ್ರೆ ಈ ರಾಜ್ಯದ ಜನ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರನ್ನ ಯಾರು ಕೂಡ ಯಾವುದೇ ಸಾರ್ವಜನಿಕ ಸಭೆಯಲ್ಲಿ ನೋಡಿಲ್ಲ. ನೀವ್ಯಾರಾದ್ರೂ ನೋಡಿದ್ದೀರಾ? ಜೋರಾಗಿ ಉತ್ತರ ಕೊಡಿ. ನೋಡಿದ್ದೀರಾ? ನೀವ್ಯಾರಾದ್ರೂ ಸಿದ್ದರಾಮಯ್ಯನವರ ಮನೆಯವರು ಪಾರ್ವತಮ್ಮನವರು ನೋಡಿದ್ದೀರಾ? ಆ ಮಹಾತಾಯಿ ತಮ್ಮ ಯಜಮಾನರು ಮುಖ್ಯಮಂತ್ರಿ ಆಗೋ ದಿವಸ ಕೂಡ ಪ್ರಮಾಣ ವಚನ ನೋಡೋದಕ್ಕೆ 13ರಲ್ಲೂ ಬರಲಿಲ್ಲ, ಮೊನ್ನೆ ಕೂಡ ಬರಲಿಲ್ಲ. ಮೊನ್ನೆ ತಾನೇ ಒಬ್ಬರು ಹೇಳ್ತಾ ಇದ್ರು, ತಿರುಪತಿಗೆ ಹೋಗಿದ್ರಂತೆ, ಯಾರೋ ತಿರುಪತಿಗೆ ಹೋಗಿದ್ದ, ತಿರುಪತಿ ದೇವಸ್ಥಾನದ ಕಮಿಟಿಯವರು ಹೇಳಿದ್ರಂತೆ ಸಿದ್ದರಾಮಯ್ಯ ಅವ್ರ ಮನೆಯವರು ಬಂದಿದ್ರು ಸರ್ ದೇವರ ದರ್ಶನಕ್ಕೆ. ಆ ಅಮ್ಮ ಎಷ್ಟು ಸರಳವಾಗಿ ಬಂದ್ರು ಅಂತ ಅಂದ್ರೆ ಆ ತಾಯಿ ಸಾಮಾನ್ಯ ಜನರ ತರ ಕಾಮನ್ ಮ್ಯಾನ್ ಲೈನ್ ಒಳಗಡೆ ನಿಂತ್ಕೊಂಡು ಬಂದು ದೇವರ ದರ್ಶನ ಪಡ್ಕೊಂಡ್ರು. ನಾನ್ ಮುಖ್ಯಮಂತ್ರಿ ಹೆಂಡತಿ ಅಂತ ಸ್ಪೆಷಲ್ ಲೈನ್ ಅಲ್ಲಿ ಬರಲಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಅದೇ ತರ ನೋಡಿದ್ವಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಚಾಮುಂಡೇಶ್ವರಿ ದರ್ಶನಕ್ಕೆ ಸಿದ್ದರಾಮಯ್ಯನವರು ಮನೆಯವರು ಪಾರ್ವತಮ್ಮನವರು ಹೋಗ್ತಾರೆ. VIP ಲೈನ್ ಅಲ್ಲಿ ಹೋಗ್ಲಿಲ್ಲ, ಜನಸಾಮಾನ್ಯರ ಲೈನ್ ಅಲ್ಲಿ ಹೋಗಿ ನಿಂತ್ಕೊಂಡಿದ್ರು. ಜನ ಅಮ್ಮ ನೀವು ಮುಂದೆ ಬನ್ನಿ ಅಂತ ಕರೆದ್ರೆ ಕೂಡ ಪರವಾಗಿಲ್ಲಪ್ಪ ಅಂತ ಹೇಳಿ ಸಿದ್ದರಾಮಯ್ಯನವರ ಹೆಂಡತಿ ಲೈನ್ ಅಲ್ಲಿ ಬಂದಿರುತ್ತೆ ಅಂತ ಜನಕ್ಕೆ ಗೊತ್ತೇ ಆಗಲಿಲ್ಲ. ಪೇಪರ್ ಅಲ್ಲಿ ಬಂದಾಗ ಇಡೀ ರಾಜ್ಯದ ಜನ ನೋಡುತ್ತೆ. ರಾಜಕಾರಣದಿಂದ ಸದಾ ದೂರ ಉಳಿದಿದ್ದಂತ ಆ ಪಾರ್ವತಮ್ಮನವರ ಹೆಸರನ್ನ ಬಳಸಿಕೊಂಡು ಬಿಜೆಪಿ ಅವರು, ಜನತಾದಳದವರು ಈ ನೀಚ ರಾಜಕಾರಣವನ್ನು ಮಾಡಕ್ ಬರ್ತಿದ್ದಾರೆ. ಪಾರ್ವತಮ್ಮನವರು ತವರು ಮನೆಯಿಂದ ಅರ್ಶನ ಕುಂಕುಮಕ್ಕೆ ಕೊಟ್ಟಂತ ಆ 3.5 ಎಕರೆ 3.5 ಎಕರೆ ಭೂಮಿಯನ್ನು ಇಟ್ಕೊಂಡು ಇವರು ಇವತ್ತು ರಾಜಕಾರಣ ಮಾಡಕ್ ಬರ್ತಿದ್ದಾರೆ. ಆದ್ರೆ ಇದೇ ಬಿಜೆಪಿಯವರು ಜನತಾದಳದವರ ವಿರುದ್ಧ, ದೇವೇಗೌಡರ ಕುಟುಂಬದ ವಿರುದ್ಧ 100 ಎಕರೆಯ 10 ಸೈಟ್ಗಳ ಡಿನೋಟಿಫಿಕೇಶನ್ ಪ್ರಕರಣಗಳ ಬಗ್ಗೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯ ಡಿನೋಟಿಫಿಕೇಶನ್ ಹಗರಣದ ಬಗ್ಗೆ ಬಿಜೆಪಿಯವರೇ ಪತ್ರಿಕೆಗಳಲ್ಲಿ ಇದನ್ನ ಬಿತ್ತರಿಸುವಂತ ಕೆಲಸ ಮಾಡಿದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ಇವತ್ತು ನೀವು ಜನಗಳ ಮುಂದೆ ಹೋಗಿ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಬರ್ತಿದ್ದೀರಾ? ಸಿದ್ದರಾಮಯ್ಯನವರು ಜಗ್ತಾರ ಇದಕ್ಕೆಲ್ಲ. ಮಾನ್ಯ DK ಶಿವಕುಮಾರ್ ಸಾಹೇಬರು ಜಗ್ತಾರ, ಮಾನ್ಯ ಪರಮೇಶ್ವರ್ ಸಾಹೇಬರು ಇವತ್ತು ನಮ್ಮ ಕಣ್ಣೆದುರುಗಡೆ ಇದ್ದಾರೆ. 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿದ್ರು. ಮಾನ್ಯ ಪರಮೇಶ್ವರ್ ಸಾಹೇಬರು ಕೂಡ ಕೇಳಿದ್ರು, ನೀವು ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಕೊಡಿಸೋದಾದ್ರೆ ಬಿಜೆಪಿಯವರು ಇದಕ್ಕಿಂತಲೂ ದೊಡ್ಡ ಆರೋಪಗಳನ್ನ ಕುಮಾರಸ್ವಾಮಿ ಅವರ ಮೇಲೆ ಕೂಡ ಮಾಡಿದ್ದೀರಿ. ಪರಮೇಶ್ವರ್ ಸಾಹೇಬರು ಹೇಳ್ತಾ ಇದ್ರು, ಹಾಗಾದ್ರೆ ಇವ್ರಿಗೆ ಶೋಕಾಸ್ ನೋಟಿಸ್ ಕೊಡೋದಾದ್ರೆ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡಬಾರ್ದು. ಹಾಗಾದ್ರೆ ಈ ರಾಜ್ಯದ ರಾಜ್ಯಪಾಲರು ಅವರಿಗೂ ಶೋಕಾಸ್ ನೋಟಿಸ್ ಕೊಡಿ. ಆಗ ರಾಜ್ಯಪಾಲರ ಆಫೀಸು ಅದು ಖಂಡಿತವಾಗಿ ಒಂದ್ ಕಡೆ ಇಲ್ಲ ಅನ್ನೋ ಜನಕ್ಕೆ ಅರ್ಥ ಆಗುತ್ತೆ. ರಾಷ್ಟ್ರಪತಿಗಳಿಗೆ ಬರೀರಿ, ಇವತ್ತು ನಿಮ್ಮ ಕ್ಯಾಬಿನೆಟ್ ಅಲ್ಲಿರುವಂತಹ ಮಂತ್ರಿಯೊಬ್ಬರ ಮೇಲೆ ಇಂಥ ಆರೋಪಗಳನ್ನ ನಿಮ್ಮದೇ ಸರ್ಕಾರದ ಪಕ್ಷದವರು ಮಾಡಿದ್ದಾರೆ ಅನ್ನೋದನ್ನ ಕ್ಯಾಬಿನೆಟ್ ಬರೀರಿ ಅನ್ನುವಂತ ಆಗ್ರಹವನ್ನ ಈ ವೇದಿಕೆಯ ಮೂಲಕ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಕಡೆಯದಾಗಿ ಇನ್ನೊಂದು ಮಾತನ್ನ, ಒಂದೇ ಒಂದು ಪುಟ್ಟದ ಒಂದು ಕಥೆಯನ್ನ ನಾನು ಹೇಳಲೇಬೇಕು. ಏನು ಅಂತಂದ್ರೆ, ರಾಮಾಯಣದ ಕಾಲದಲ್ಲಿ ನಾವು ನೋಡಿದೀವಿ ನ್ಯಾಯ ಅನ್ಯಾಯದ ವಿರುದ್ಧ ಯುದ್ಧ ನಡೆಯುತ್ತೆ. ಮಹಾಭಾರತದ ಕಾಲದಲ್ಲಿ ನ್ಯಾಯ ಅನ್ಯಾಯದ ವಿರುದ್ಧ ಯುದ್ಧ ನಡೆಯುತ್ತೆ. ಇವತ್ತು ಮತ್ತೆ ನ್ಯಾಯ ಅನ್ಯಾಯದ ವಿರುದ್ಧ ಯುದ್ಧ ನಡೀತಾ ಇದೆ. ಸಾವಿರ ಯುಗ ಕಳೆದರು ಸಾಗಿದೆ ಸಂಗ್ರಾಮ. ದುರ್ಜನ ಸಜ್ಜನ ಸಂಗ್ರಾಮ, ದುರ್ಜನ ಸಜ್ಜನ ಸಂಗ್ರಾಮ. ಇವತ್ತು ಸಿದ್ದರಾಮಯ್ಯನವರ ಹಿಂದೆ ಯಾವ ಇಡಿ ಇಲ್ಲ, ಸಿದ್ದರಾಮಯ್ಯನವರ ಜೊತೆಗೆ ಯಾವ ಐಟಿ ಇಲ್ಲ, ಸಿದ್ದರಾಮಯ್ಯನವರ ಜೊತೆಗೆ ಯಾವ ಬಿಜೆಪಿ
ಸರ್ಕಾರದ ದೊಡ್ಡ ದೊಡ್ಡ ಶಕ್ತಿಗಳು ಎಲ್ಲವೂ ಇವರು ವಿರುದ್ಧವಾಗಿದ್ದಾವೆ. ಆದ್ರೆ ಸಿದ್ದರಾಮಯ್ಯನವ್ರ ಜೊತೆಗೆ ಯಾರಿದ್ದಾರೆ ಅಂತಂದ್ರೆ, ಕರ್ನಾಟಕದಲ್ಲಿ ಕೋಟಿ ಕೋಟಿ ಜನ ಬಡವರು ಊಟ ಮಾಡಬೇಕಾದ್ರೆ ಇದು ಸಿದ್ದರಾಮಯ್ಯನವ್ರು ಕೊಟ್ಟಿರುವಂತಹ ಅನ್ನಭಾಗ್ಯ ಅಂತ ಹೇಳಿ ಊಟ ಮಾಡ್ತಾ ಇದ್ದಾರಲ್ಲ, ಆ ಕೋಟಿ ಕೋಟಿ ಬಡವರು ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ಕೋಟಿ ಕೋಟಿ ಬಡವರು ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. 2,000 ರೂಪಾಯಿ ಹಣ ತಗೊಳ್ಬೇಕಾದ್ರೆ ಆ ಹೆಣ್ಣುಮಕ್ಕಳು ಕಣ್ಣು ಮತ್ಕೊಂಡು ತಗೊಳ್ತಾರ. ಆ ಹೆಣ್ಣು ಮಕ್ಕಳ ಆಶೀರ್ವಾದ ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆಗೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಜೊತೆಗೆ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಆ ಹೆಣ್ಣು ಮಕ್ಕಳ ಆಶೀರ್ವಾದ ಇದೆ. ಹೀಗಾಗಿ ನೀವು ಯಾರು ಕೂಡ ಇವರನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಅವತ್ತು ರಾಮ ಯುದ್ಧದಲ್ಲಿ ಗೆದ್ದಿನೋ ಅದೇ ರೀತಿಯಲ್ಲಿ ಮತ್ತೆ ಈ ಕಡೆ ಸಂಗ್ರಾಮದಲ್ಲಿ ಸಿದ್ದರಾಮಯ್ಯನವರ ಜೀವನದ ಕಡೆ ರಾಜಕೀಯ ಹೋರಾಟದಲ್ಲಿ ಸಿದ್ದರಾಮಯ್ಯನವರು ರಾಮನಂತೆ ಗೆದ್ದು ಬರ್ತಾರೆ. ಈ ಬಿಜೆಪಿ ಮತ್ತು ಜೆಡಿಎಸ್ನವರು ರಾವಣನಂತೆ ಸೋತು ಹೋಗ್ತಾರೆ. ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ, ಪರಮೇಶ್ವರ್ ಸಾಹೇಬರ ಜೊತೆಗೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಜಾರ್ಜ್ ಸಾಹೇಬರ ಹಾಗೂ ಎಲ್ಲ ಕಾಂಗ್ರೆಸ್ ನಾಯಕರ ಒಟ್ಟು ಶಕ್ತಿ ಇವತ್ತು ನಿಮ್ಮೆಲ್ಲರ ಮೂಲಕ ಧ್ವನಿ ವ್ಯಕ್ತವಾಗ್ತಾ ಇದೆ. ಪ್ರೀತಿಯ ಬಂಧುಗಳೇ, ನಾವೆಲ್ಲರೂ ಮತ್ತೆ ಕೈ ಜೋಡಿಸಿ ಹೇಳೋಣ, ಜೈಕಾರವನ್ನು ಹಾಕೋಣ. ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಶಕ್ತಿ ಈ ರಾಜ್ಯದೊಳಗಡೆ ಮತ್ತೊಮ್ಮೆ ಮೊಳಗುವಂತೆ ಮಾಡೋಣ. ಎಲ್ಲರೂ ಕೈ ಜೈಕಾರ ಹಾಕ್ತೀರಾ? 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 ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ಭಾರತದ ಸಂವಿಧಾನಕ್ಕೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ, ಮಾನ್ಯ ಜಾರ್ಜ್ ಸಾಹೇಬರಿಗೆ, ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.